ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ರಮೇಶ್. ಇವತ್ತು ಒಂದು ಶಾರ್ಟ್ ಮೂವಿಗೆ ಕ್ಲ್ಯಾಪ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಅವ್ರು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗಲೇ ತುಂಬ ಯೂನಿಕ್ ಅನಿಸ್ತು. ಸೊ ಒಳ್ಳೇದಾಗಲಿ ಆ್ಯಂಡ್ ಒಳ್ಳೆ ರೀತಿನಲ್ಲಿ ಮೂಡ್ ಬರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಕಾಲೇಜ್ ನೋಟ್. ಇನ್ನು ಮೊನ್ನೆ ಕಾಲೇಜ್ಗೆ ಅಡ್ಮಿಟ್ ಆದಂಗಿದೆ. ನೋಡಿದ್ರೆ ಕಾನ್ವಿಕೇಶನ್ ಡೇಗೆ ಬಂದ್ ನಿಂತಿದೀವಿ ಆಲ್ರೆಡಿ. ಇವತ್ತು ನಮ್ ಎಜುಕೇಶನ್ ಮುಗಿಸಿ ಕಾನ್ವಿಕೇಶನ್ ಸರ್ಟಿಫಿಕೇಟ್ ತಗೊಂಡು ಕಾಲೇಜ್ಗೆ ಗುಡ್ ಬೈ ಹೇಳ್ತೀವಿ ಅನ್ನೋ ದುಃಖ ಒಂದ್ ಕಡೆ ಆದ್ರೆ, ಫ್ರೆಶರ್ಸ್ ಡೇಗೆ ಹೊಸದಾಗಿ ಅಡ್ಮಿಟ್ ಆಗಿರೋ ಕಾಲೇಜ್ ಗರ್ಲ್ಸ್ನು ನೋಡೋ ದಿನ ಇವತ್ತೇ ಅನ್ನೋ ಖುಷಿ ಇನ್ನೊಂದ್ ಕಡೆ. ಆದ್ರೂ ಯಾಕೋ ಒಂದ್ಸಲ ಫ್ಲಾಶ್ ಬ್ಯಾಕ್ಗೆ ಹೋಗೋಣ ಅನ್ಸ್ತಿದೆ. ಕಲ್ಲಹಳ್ಳಿ ಚಂದ್ರಪ್ಪ, ನಿಂಗೆ ರೂಮ್ ನಂಬರ್ 11 ಅಲೋಕೇಟ್ ಆಗಿದೆ, ನೀನ್ ಅಲ್ಲಿಗೆ ಹೋಗ್ಬೋದು. ಏಯ್, ಯಾರೋ ನೀನು? ನಾನು ಹೊಸ್ದಾಗೆ ಕಾಲೇಜ್ಗೆ ಸೇರ್ಕೊಂಡಿರೋ ಸ್ಟೂಡೆಂಟು ಸಾರ್. ಇವಾಗ ತಾನೇ ನಮ್ಮ ಹಾಸ್ಟೆಲ್ ವಾರ್ಡನ್ ನನ್ಗೆ ಈ ರೂಮ್ ನ ಅಲೋಕೇಟ್ ಮಾಡಿದ್ರು ಸಾರ್. ನನ್ಗೆ ಅಲ್ಲಪ್ಪ, ನಮ್ಗೆ. ಓಕೆ ಸಾರ್. ನಾನು ಈ ಕಾಲೇಜ್ಗೆ ಓಲ್ಡ್ ಸ್ಟೂಡೆಂಟ್, ಒಂಥರ ಹಳೇ ಹುಲಿ ಇದ್ದಂಗೆ. ನನ್ ಮುಂದೆ ಎಷ್ಟೋ ಜನ ಬಂದ್ರು ಹೋದ್ರು, ಬಟ್ ನಾನು ಒಬ್ನೇ ಇಷ್ಟು ವರ್ಷಗಳಾದ್ರೂ ಇಲ್ಲೇ ಕಚ್ಕೊಂಡಿರೋದು. ನೀನ್ ಯಾರಿಗ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನಗ್ ಮಾತ್ರ ಮರ್ಯಾದೆ ಕೊಡ್ಲೇಬೇಕಮ್ಮ. ಸರಿ ಸಾರ್. ಹೌದು, ನಿನ್ ಹೆಸ್ರೇನು? ಕಲ್ಲಳ್ಳಿ ಚಂದ್ರಪ್ಪ. ಚೇ 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 ಚೇ, ಇಷ್ಟೊಂದು ಉದ್ದ ಇಟ್ಕೊಂಬಿಟ್ರಿ ಹೆಂಗೋ? ಇವಾಗ ನೋಡು, ನನ್ನ ಹೆಸರು ಮಾಧವರದ ದಾನಪ್ಪ. ಮಾಧವರೆಯಿಂದ ಮಾ ತಗೊಂಡು ದಾನಪ್ಪ ಇಂದ ದನ್ ತಗೊಂಡು ಎರಡು ಸೇರಿಸಿ ಮದನ್ ಆಗಿದ್ದೀನಿ. ಹಂಗೆ ನೀನು ಕಳ್ಳಹಳ್ಳಿಯಿಂದ ಕಾ ತಗೊಂಡು ಚಂದ್ರಪ್ಪ ಇಂದ ಚಾ ತಗೊಂಡು ಎರಡು ಸೇರ್ಸಿದ್ರೆ ಚಂದ್ರನೇ ಚೆನ್ನಾಗೈತೆ ಬಿಡು. ಅಂತೂ ಇಂತೂ ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಏನ್ ಪ್ಲಾನ್ಸ್? ಓದ್ಕೊಳ್ಳೋದು ಸಾರ್. ಅದಕ್ಕೆ ನಿನ್ನ ಹಳ್ಳಿ ಗಮಾಡು ಅನ್ನೋದು. ಇವತ್ತು ಫ್ರೆಶರ್ಸ್ ಡೇ. ಫ್ರೆಶ್ ಆಗಿ ಬಂದಿರೋ ಹುಡುಗಿನ ಕ್ಯಾಚ್ ಹಾಕೋಣ ಬಾ. ಅಯ್ಯೋ, ಅದೆಲ್ಲ ತಪ್ಪು ಸಾರ್. ಆಲ್ ಇಂಡಿಯನ್ಸ್ ಆರ್ ಮೈ ಸಿಸ್ಟರ್ಸ್ ಅಂತ ನಮ್ ಸ್ಕೂಲಿಂದನೇ ಹೇಳ್ಕೊಟ್ಟಿದ್ದಾರೆ ಸಾರ್. ಹಂಗಂದ್ರೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಬಿಡು ನಿಂಗೆ. ಹೌದು, ಇದ್ಯಾವ್ದು ಡೈರಿ? ಅದು ನನ್ ಪರ್ಸನಲ್ ಡೈರಿ ಸಾರ್. ನೋಡಕ್ ತುಂಬಾ ಚೆನ್ನಾಗಿದೆಯಲ್ಲ. ಇದನ್ನೆಲ್ಲ ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಾರಪ್ಪ ನಿಂಗೆ? ಹೌದು, ಇದಕ್ಕೆಲ್ಲ ಗುರುಗಳು ನಿಂಗೆ? ನಡಿ ಫ್ರೆಶ್ ಅಷ್ಟೇ ಹೋಗೋಣ. ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿ 1 ಮಂತ್ ಕೂಡ ಆಗಿಲ್ಲ, ಆಗ್ಲೇ ಎಲ್ ನೋಡಿದ್ರು ಕಮಿಟೆಡ್ ಲವರ್ಸ್. ಆ ಹುಡ್ಗಿ ಕೂದಲು ಸರಿ ಮಾಡೋದೇನು? ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲಪ್ಪ. ಈಗಿನ ಕಾಲದಲ್ಲಿ ಕಮಿಟ್ ಆಗದೆ ಇರೋ ಹುಡ್ಗಿರು ಯಾರು ಅಂತ ಕಂಡುಹಿಡಿಯೋದೇ ದೊಡ್ಡ ಕೆಲ್ಸ ಆಗೋಗಿದೆ. ನಮ್ ಹುಡುಗರು ಲವ್ ಮೇಲೆ ಎಷ್ಟು ಡೆಡಿಕೇಶನ್ ತೋರಿಸ್ತವ್ರೆ ಅಂತ ನೀವೇ ನೋಡಿ.
ಒನ್ ರಿಕ್ವೆಸ್ಟ್. ನಾಳಿದ್ದು ನಮ್ ಕ್ಲಾಸ್ ಟೀಚರ್ ನಳಿನಿ ಮೇಡಮ್ ಬರ್ಡೇ ಇದೆ. ಅವರಿಗೆ ಸರ್ಪ್ರೈಸ್ ಮಾಡೋ ಹಾಗೆ ಒಂದ್ ಸೆಲೆಬ್ರೇಷನ್ ಮಾಡೋಣ ಅನ್ನೋದು ನನ್ನ ಅನಿಸಿಕೆ. ಎಲ್ರು ಎಷ್ಟ್ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಮಾಡಿ ಪ್ಲೀಸ್. ನಿಮ್ ಹೆಸರು 100 ಬರ್ಕೊಳೆ. ಫೋನ್ ನಂಬರ್ ಮದನ್ ಮದನ್ 200 ಬರ್ಕೊಳೆ. ಫೋನ್ ನಂಬರ್ 9900. ₹500 ಚೇಂಜ್ ಕೊಡ್ತೀರಾ? ಹಾ ಇದೆ ತಗೊಳ್ಳಿ. ಏನಾಯ್ತು ಶಾಲಿನಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಇವತ್ ನಾವು ಮಾಡಿದ ಕಲೆಕ್ಷನ್ ಅಲ್ಲಿ ₹500 ಕಮ್ಮಿ ಬರ್ತಿದೆ ಕಣೆ. ಸರಿಯಾಗಿ ನೆನ್ಪಿಸ್ಕೋ. ಎಲ್ಲಿ ಕೊಟ್ಟೆ? ಯಾರಿಗಾದ್ರ ಎಕ್ಸ್ಟ್ರಾ ಚೇಂಜ್ ಕೊಟ್ಟ? ಇಲ್ಲ ಬರ್ಕೊಂಡು ಅಮೌಂಟೇ ಈಸ್ಕೊಂಡಿಲ್ವಾ ಅಂತ? ಹಾ ಕರೆಕ್ಟ್ ಕಣೆ. ಚಂದ್ರುಗೆ ಚೇಂಜ್ ಕೊಟ್ಟು ಅಮೌಂಟೇ ಇಸ್ಕೊಳ್ಳಿಲ್ಲ. ಇದ್ರಲ್ಲೇ ಫೋನ್ ನಂಬರ್ ಇದೆಯಲ್ಲ, ಟೆಕ್ಸ್ಟ್ ಮಾಡಿ ನೋಡು. ಹಾ ಕರೆಕ್ಟ್ ಕಣೆ. ಲೋ ಮದನ, ನಮ್ ಕ್ಲಾಸ್ ಶಾಲಿನಿ ಬಗ್ಗೆ ಮಾಹಿತಿ ಬೇಕಾಗಿತ್ತು ಕಣ. ಅದ್ರಲ್ಲೇನಿದೆಯೋ ಎಲ್ಲ ಗೊತ್ತಿರೋದೇ ತಾನೆ. ಹೈಟು 5.2, ವೆಯ್ಟು 49, ಡ್ರೆಸ್ ಸೈಜು ಎಸ್, ಸೊಂಟ 28, ಚಪ್ಪಲಿ ಸೈಜು 7. ಚಪ್ಲಿ ಸೈಜ್ನು ಕಂಡಿಡ್ಕೊಳ್ಳೋವಷ್ಟು ಸಂಶೋಧನೆ ಮಾಡಿದ್ಯಲ್ಲ ಮಗ ನೀನು. ಜಾಸ್ತಿ ಎಕ್ಸೈಟ್ ಆಗ್ಬೇಡಪ್ಪ. ಹಿಂದೆ ಹೋದ್ರೆ ನೀನಾಗ್ ನೀನೇ ಕಂಡಿಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಏನಣ್ಣ ಲಡ್ಡು ಬಂದು ಬಾಯಿಗೆ ಬಿತ್ತು? ಫಸ್ಟ್ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ ಇರು. ಸರಿ ಸರಿ. ಹಾಯ್ ಶಾಲಿನಿ, ಹೌ ವಾಸ್ ಯುವರ್ ಡೇ? ನಾಟ್ ಸೋ ಗುಡ್. ನಾನ್ ನಿಮಗ್ ಚೇಂಜ್ ಕೊಟ್ಟು ಅಮೌಂಟ್ ಇಸ್ಕೊಂಡಿಲ್ಲ ಅನಿಸ್ತಿದೆ. ಕನ್ಫರ್ಮ್ ಮಾಡ್ತೀರಾ? ಹೌದು, ನಾಳೆ ಮಾರ್ನಿಂಗ್ ಕಾಲೇಜ್ ಹತ್ರ ಇರೋ ಮಶ್ರೂಮ್ ಹೋಟೆಲ್ ಅಲ್ಲಿ ಮೀಟ್ ಮಾಡೋಣವಾ? ಓಕೆ, ಗುಡ್ ನೈಟ್. ಗುಡ್ ನೈಟ್. ತಗೊಳ್ಳಿ ಅಮೌಂಟ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಏ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲ, ಇಟ್ಸ್ ಓಕೆ, ನೋ ಥ್ಯಾಂಕ್ಸ್. ಯಾವಾಗ್ಲೂ ಹಾಸ್ಟೆಲ್ ಫುಡ್ ತಿಂದು ಸಾಕಾಗಿರುತ್ತೆ. ಇಟ್ಸ್ ಓಕೆ, ಪ್ಲೀಸ್ ಬನ್ನಿ.
ನಿಮಗೆ ಹೇಗ್ ಗೊತ್ತು ಇದೆಲ್ಲ ನನ್ನ ಫೇವ್ರೆಟ್ ಫುಡ್ಸ್ ಅಂತ? ಇಷ್ಟಪಟ್ಟ ಮೇಲೆ ಕಂಡ್ಕೊಳ್ದೆ ಇರ್ತೀವಾ? ಹಲೋ, ನಿಮ್ಮನ್ನೇ ಕೇಳಿದ್ದು. ಅದು ಹಂಗೆ ಗೆಸ್ ಮಾಡ್ದೆ. ಸರಿ ಸರಿ. ಅಂತೂ ಇಂತೂ ಫಸ್ಟ್ ಎಕ್ಸಾಮ್ ಬಂದೇ ಬಿಡ್ತು. ಸರಿಯಾಗಿ ಓದ್ದೆ ನಮ್ ಮುಂದೆ ಕೂತ್ಕೊಳ್ಳೋ ಬ್ರಿಲಿಯಂಟ್ ಸ್ಟೂಡೆಂಟ್ ರಮ್ಯಾ ಹತ್ರ ಆನ್ಸರ್ ಬೇಡೋದ್ರಲ್ಲೇ ಬ್ಯುಸಿ ಆಗಿದ್ವಿ ನಾವು. ಬೆಲ್ ಹೊಡೆದಿದ್ದೇ ತಡ. ಅಲ್ಲಿಗೆ ನಮ್ಮ ಎಕ್ಸಾಮ್ ಕತೆ ಎಕ್ಸಾಮ್ ಪಾಡ್ಗೆ ಎಕ್ಸಾಮ್ ಏನೋ ಆಗ್ತಾ ಹೋಯ್ತು. ನನ್ಗೂ ಶಾಲಿನಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೇ ಹೋಯ್ತು. ಪ್ರೀತಿನ ತಡೆದಿಟ್ಕೊಳಕ್ ಆಗದೆ ಇದ್ದಾಗ ಶಾಲಿನಿ ಐ ಲವ್ ಯು. ತಗೋ, ನೀನ್ ನನ್ಗೋಸ್ಕರ ಕ್ಯಾಂಟೀನಲ್ಲಿ ಖರ್ಚು ಮಾಡಿರೋ ದುಡ್ಡು. ಪ್ರಪೋಸ್ ಮಾಡಿ ತಪ್ಪು ಮಾಡ್ಬಿಟ್ನಾ? ಲೋ ಮಚ್ಚ, ಇಲ್ಲೇನ್ ಮಾಡ್ತಿದೀಯಾ? ಬಾ ಹೋಗೋಣ ಫ್ರೆಶರ್ಸ್ ಡೇಗೆ. ಅದು ಕಾನ್ವೊಕೇಶನ್ ಡೇ ಕಣೋ. ಅದು ನಿನಗೆ, ನನಗೆ ಯಾವಾಗ್ಲೂ ಫ್ರೆಶರ್ಸ್ ಡೇನೆ. ಬಾ ಹೋಗೋಣ. ಯಾರಪ್ಪ ಅದು? ಚಂದ್ರು, ಯಾಕಪ್ಪ ಚಂದ್ರು ಅಳ್ತಿದೀಯಾ? ಇಷ್ಟ ದಿನ ಕ್ಲಾಸ್ಗೆ ಲೇಟ್ ಆಯ್ತು, ಬೇಗ ಹೋಗ್ರು ಅಂತ ಹೇಳ್ತಿದ್ರಿ. ಅದೇ ನಾಳೆ ನಾವು ಬಂದ್ರೆ ಏನಪ್ಪಾ ಚಂದ್ರು ಇಷ್ಟು ದೂರ ಬಂದಿದ್ದೀ ಅಂತೀರ. ಲೋ ಮದನ್, ನಿನ್ ಫ್ರೆಂಡ್ಗೆ ಎಷ್ಟು ಬೇಜಾರಾಗ್ತಿದೆ ಹೋಗ್ತಿದ್ದಾನೆ ಅಂತ, ನಿನಗಾಗ್ತಿಲ್ವೇನೋ? ಅಣ್ಣ ಅವ್ನ್ ಪಾಸ್ ಆಗಿದ್ರೆ ಅಲ್ವಾ ಹೋಗಕ್ಕಾಗೋದು? ಪಾಸ್ ಆಗಿಲ್ವೇನೋ? ಎಷ್ಟು ಸಬ್ಜೆಕ್ಟ್ ಫೇಲು? ನಂದ ಆಲ್ ಔಟ್. ಸರ್, ಇಷ್ಟ ದಿನ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ಇದನ್ನ ನೀವು ತಗೋಬೇಕು. ಇವೆಲ್ಲ ಬೇಡಪ್ಪ ಚಂದ್ರು, ನಿನ್ ಪ್ರೀತಿ ಒಂದೇ ಸಾಕು. ಈಗಿನ ಕಾಲದ ಹುಡುಗರನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ.